ನಾನು ಅನ್ನುವಂತಹ ಅಹಂಕಾರ, ನನ್ನದು ಅನ್ನುವಂತಹ ಮಮಕಾರ, ಇವೆರಡೂ ಕೂಡ ದುಃಖಕ್ಕೆ ಕಾರಣವಾಗಿದೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಪರಮಾತ್ಮನೇ ಹೇಳಿದ ಮೇಲೆ ನಾವಿದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಒಪ್ಕೋಬೇಕು. ಯಾವಾಗ ಮನುಷ್ಯ ಉದ್ಧಾರ ಆಗ್ತಾನೆ ಅಂದ್ರೆ ಮೊದಲು ಆ ಮನುಷ್ಯ ತಾನು ಅಜ್ಞಾನಿ ಅಂತ ಒಪ್ಕೋಬೇಕು. ಸಾಮಾನ್ಯವಾಗಿ ಯಾರನ್ನಾರು ನಾವು ಕೇಳಿದಾಗ ನೀವು ಜ್ಞಾನಿಗಳು ಅಥವಾ ಅಜ್ಞಾನಿಗಳು ಅಂತ ಕೇಳಿದ್ರೆ ನಾವು ಅಜ್ಞಾನಿ ಅಂತ ಒಪ್ಕೊಳ್ಳುವಂಥವ್ರು ಬಹಳ ವಿರಳ. ನಾವು ಜ್ಞಾನಿಗಳು ಅಂತ ಹೇಳ್ಕೊಳ್ಳುವಂಥವ್ರು ಅಥವಾ ಆ ರೀತಿ ಭಾವಿಸೋರೇ ಹೆಚ್ಚು. ಇದೇ ಅವರು ಈ ಒಂದು ದುಃಖದಲ್ಲಿ ಮುಂದುವರಿಯೋದಕ್ಕೆ ಅಥವಾ ಮುಂದೆ ಮುಂದೆ ಪದೇ ಪದೇ ದುಃಖವನ್ನು ಅನುಭವಿಸೋದಕ್ಕೆ ಕಾರಣ ಆಗುತ್ತೆ. ಮೊದಲು